ವೈಷ್ಣವರಿಗೆ ಒಂದು ದೊಡ್ಡ ನಿಧಿಯಂತೆ. ವೈಷ್ಣವರಿಗೆ ಈ ಭಾಗವತ ಸಾರೋದ್ಧಾರ ಅಂತನ್ನುವಂಥದ್ದು ಬಹಳ ದೊಡ್ಡ ನಿಧಿ. ಇದು ಇಲ್ಲಿ ಅದನ್ನು ಹೇಳ್ತಾರೆ, ಯದ್ ವೈಷ್ಣವಾನಂ ಧನಂ ಅಂತ ಬರೀತಾರೆ. ಯದ್ ವೈಷ್ಣವಾನಂ ಧನಂ, ಇದು ವೈಷ್ಣವರಿಗೆ ಒಂದು ದೊಡ್ಡ ಧನ ಅಂತ ಕರೆದಿದ್ದಾರೆ. ಅಂದರೆ ಇದರ ಶೈಲಿ, ಭಾಗವತ ಸಾರೋದ್ಧಾರದ ಶೈಲಿ ಹೇಗಿದೆ ಅಂದ್ರೆ ಎಲ್ಲ ಪುರಾಣಗಳಂತೆ ಸುಲಭ ಅಲ್ಲ. ಇದು ಒಂದು ರೀತಿಯಲ್ಲಿ ಕ್ಲಿಷ್ಟವಾದ ಶೈಲಿ ಭಾಗವತ ಸಾರೋದ್ಧಾರ ಅಂತ. ಅದಕ್ಕೆ ಎಷ್ಟೋ ಜನ ದೂರ ಇಟ್ಟಿದ್ರು. ಈಗೀಗ ಸ್ವಲ್ಪ ಭಾಗವತ ಸಾರೋದ್ಧಾರ ಅಂತ, ಮುಂಚೆ ಎಲ್ಲ ಅದು ನಮಗೆ ಸಂಬಂಧಪಟ್ಟದ್ದಲ್ಲಪ್ಪ ಅಂತನ್ನುವ ಹಾಗೆ ಇದ್ರು ಒಂದು ಕಾಲದಲ್ಲಿ. ಈಗ ಒಂದು 2 ದಶಕಗಳಿಂದ ಈ ಭಾಗವತ ಸಾರೋದ್ಧಾರ ಅಂತನ್ನೋದು ಹೆಚ್ಚು ಜನಪ್ರತೀತಿ ಆಗ್ತಾ ಇದೆ. ಬಹಳ ದೊಡ್ಡ ಗ್ರಂಥ ಇದು. ಯಾಕೆ ಅಂದ್ರೆ ಇಲ್ಲಿ ಕಥೆಗಳಿಗೆ ಪ್ರಾಶಸ್ತ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, ಭಾಗವತ ಸಾರೋದ್ಧಾರದಲ್ಲಿ ಕಥೆಗಳಿಗೆ ಪ್ರಾಶಸ್ತ್ಯ ಇಲ್ಲ. ಮತ್ತೆ ಏನಿದೆ, ಕೇವಲ ಧಾರ್ಮಿಕ ಜೀವನದ ಮೌಲ್ಯಗಳನ್ನ ತಿಳಿಸುವುದರಲ್ಲಿ ಪ್ರಮುಖ, ಆಮೇಲೆ ಪ್ರಮೇಯಗಳ ಪುಂಜ, ಇವುಗಳಿಂದ ತುಂಬಿರುವಂತದ್ದು ಭಾಗವತ ಸಾರೋದ್ಧಾರ. ಕಥೆಗಳಿಗೆ ಎಲ್ಲಿಯೂ ಪ್ರಾಮುಖ್ಯತೆ ಕೊಡಲಿಲ್ಲ. ಹಾಗಾಗಿ ಇದು ಜನರಿಂದ ಸ್ವಲ್ಪ ದೂರ ಉಳಿದಿತ್ತು. ಮತ್ತೆ ಇನ್ನೊಂದು, ಭಗವಂತನಲ್ಲಿ ಭಕ್ತಿಯನ್ನು ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು ಅನ್ನುವಂತಹ ಒಂದು ಪ್ರಯೋಗವನ್ನ ತಿಳಿಸಿರುವಂತಹದ್ದು. ಮತ್ತು ಇನ್ನೊಂದು ಏನು ಅಂದ್ರೆ, ಭಗವಂತನಲ್ಲಿ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಪ್ರಪಂಚದಲ್ಲಿ ವಿರಕ್ತಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿದ ಬಹುದೊಡ್ಡ ಗ್ರಂಥ ಇದು. ಇದರಲ್ಲಿ ಭಗವಂತನಲ್ಲಿ ಭಕ್ತಿಗೂ ಪ್ರಾಶಸ್ತ್ಯ, ಜೊತೆಗೆ ಪ್ರಪಂಚದಲ್ಲಿ ವಿರಕ್ತಿಗೂ ಪ್ರಾಶಸ್ತ್ಯ, ಎರಡು ಕಂಬೈಂಡ್ ಆದಾಗ ಮಾತ್ರ ಗುರಿ ಮುಟ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತಹದ್ದು ಶೈಲಿ ಈ ಭಾಗವತ. ಯಾಕೆ ಇದನ್ನೆಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಆಮೇಲೆ ಅನಿಸ್ಬಹುದು ಏನು ಆಚಾರ ಕಥೆಗಳೇ ಹೇಳಲಿಲ್ಲಲ್ಲ ಅಂತ. ಯಾಕೆಂದ್ರೆ ಮೊದಲೇ ನಾನು ಹೇಳ್ಬಿಟ್ಟಿದ್ದೀನಿ, ಇದರೊಳಗೆ ಕಥೆಗಳಿಗೆ ಪ್ರಾಮುಖ್ಯತೆ ಇಲ್ಲ ಅಂತ. ಇದನ್ನ ನಾವು ಹೇಳೋದಕ್ಕಿಂತ ಮುಂಚೆ ಇವರು ಯಾರು ಅಂತ 1-2 ಮಾತುಗಳು ಹೇಳಬೇಕಲ್ಲ. ಇವರು ಇಷ್ಟು ದೊಡ್ಡ ಕೃತಿಯನ್ನ ಜಗತ್ತಿಗೆ ಕೊಡಬೇಕಾದ್ರೆ ನಾವು ಮೊದಲು ಕೇಳೋದು, ಒಬ್ಬ ಹುಡುಗ ಒಳ್ಳೆ ಚೆನ್ನಾಗಿ ಅನುವಾದ ಮಾಡಿದ್ರೆ ನಾವು ಮೊದಲಿಗೆ ಕೇಳೋದೇನು ಗೊತ್ತಾ, ನಿಮ್ಮ ಅಪ್ಪಮ್ಮ ಯಾರಪ್ಪ ಅಂತ. ಅಂದ್ರೆ ಅಪ್ಪಮ್ಮ ಯಾರು ಅಂತ ಹೇಳಿದಾಗ ಹೆಸರು ಹೇಳ್ತಾರೆ. ನಾವೇನ್ ಮಾಡ್ತೇವೆ, ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀರಪ್ಪ, ನಿಜವಾಗಿಯೂ ನೀವು ಧನ್ಯರು ಅಂತ. ನೋಡಿ, ಆ ವ್ಯಕ್ತಿಯನ್ನು ನೋಡ್ಲಿಲ್ಲ, ಅಪ್ಪಮ್ಮನ್ ನೋಡ್ಲಿಲ್ಲ, ಈ ಮಗುವನ್ನು ನೋಡಿ ನಿಜವಾಗಿಯೂ ಮಹಾಪುಣ್ಯಾತ್ಮರು ಅಂತ ಅಪ್ಪಮ್ಮನನ್ನ ನಿರ್ಣಯ ಮಾಡುವಂತ ಪ್ರಸಂಗ. ಯಾಕೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ, ಆಗ ನಿಮಗೆ ಅರ್ಥ ಆಗುತ್ತೆ. ರಾಮಾಯಣದಲ್ಲಿ ಎಲ್ಲ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಬ್ರಹ್ಮದೇವರಿಗೆ ರಾಮದೇವರು ಆಜ್ಞೆ ಮಾಡಿರ್ತಾರೆ. ಅದರಂತೆ ಅವರಿಗೆ ಸದ್ಗತಿಗೆ ಹೋಗ್ತಾ ಇರ್ತಾರೆ. ಯಾರು? ಕೌಸಲ್ಯ, ಸುಮಿತ್ರ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಮೊದಲು ಕೌಸಲ್ಯ ಹೋಗ್ತಾ ಇರ್ತಾಳೆ ಒಂದು ಪುಷ್ಪಕ ವಿಮಾನದಲ್ಲಿ. ಯಾಕೆ ಅಂದ್ರೆ ನಿಮ್ಮ ಅಮ್ಮ ಜನ್ಮ ಕೊಟ್ಟಿದ್ದಾರೆ, ಮಹಾತಾಯಿ, ಆಯ್ತು, ಒಳ್ಳೆ ಸಾಧಕರು ಹೋಗ್ಲಿ. ಸುಮಿತ್ರೆ ಹೋಗ್ತಾ ಇರ್ತಾಳೆ, ಅದು ಸಾರ್ಥಕ, ಒಳ್ಳೆ ತ್ಯಾಗ, ಎಂತಹ ದೊಡ್ಡ ತ್ಯಾಗ ರೀ. ನಿಜವಾಗಿಯೂ ರಾಮನನ್ನ ಕಾಡಿಗೆ ಹೋಗ್ಬೇಕು ಅಂತ ವರ ಪಡೆದದ್ರೆ, ಲಕ್ಷ್ಮಣ 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ವರ ಪಡೆದಿಲ್ಲ ಅವಳು. ಆದರೂ ತನ್ನ ಮಗನನ್ನ ರಾಮನ ಸೇವೆಗಾಗಿ ಮೀಸಲಾಗಿಟ್ಲಲ್ಲ. ಎಂತಹ ದೊಡ್ಡ ಗುಣ, ಎಂತಹ ದೊಡ್ಡ ತ್ಯಾಗ. ಅದಕ್ಕಾಗಿ ಅವನ್ನ ಕಳಿಸಿದ್ರು, ಅದು ಸರಿ. ಅದೇ ಹಿಂದೆ ಕೈಕೈಗೂ ಒಂದು ಪುಷ್ಪಕ ವಿಮಾನ, ಅದರಲ್ಲೂ ಸ್ವರ್ಗಕ್ಕೆ ಹೋಗ್ತಾ ಇರ್ತಾಳೆ. ಆಗ ಕೇಳ್ತಾರೆ, ಅಲ್ರಿ ಅವ್ರು ಏನ್ ಪುಣ್ಯ ಮಾಡಿದ್ದಾರೆ, ರಾಮನ್ನ ಕಾಡಿಗೆ ಕಳಿಸಿದವರು, ಇವ್ರನ್ನ ನೀವು ಸ್ವರ್ಗಕ್ಕೆ ಕಳಿಸ್ತಾ ಇದ್ರಲ್ಲ, ಯಾಕೆ ಪುಷ್ಪ ವಿಮಾನ ಬಂತು ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅವ್ರು ಏನೇ ಅನ್ಯಾಯ ಮಾಡಿರ್ಲಿ, ಏನೇ ಅಪರಾಧ ಮಾಡಿರ್ಲಿ, ಭರತನಂತ ಭಗವತೋತ್ತಮನಿಗೆ ಜನ್ಮ ಕೊಟ್ಟದ್ದೇ ಆ ಪುಷ್ಪ ವಿಮಾನದಲ್ಲಿ ಹೋಗ್ತಾ ಇರೋದು ಅಂತ. ಅಂದ್ರೆ ಒಂದು ಉತ್ತಮ ವ್ಯಕ್ತಿಗೆ ಜನ್ಮವನ್ನ ಕೊಡೋದರಿಂದಲೇ ಅವಳ ಇಡೀ ಜೀವನದ ಸಾಧನೆ ಅಡಿಗೆ ಹೋಗ್ಬಿಟ್ಟಿದೆ. ಒಂದು ಸ್ತ್ರೀಯರಿಗೆ ಎಂತಹ ದೊಡ್ಡ ಅದ್ಭುತವಾಗಿರ್ತಕ್ಕಂಥ. ಹಾಗೆ
ಇವತ್ತು ಭಾಗವತ ಸಾರೋದ್ಧಾರದಂಥ ಮಹಾಗ್ರಂಥವನ್ನು ಜಗತ್ತಿಗೆ ನೀಡಿರ್ತಕ್ಕಂಥ ಮಹಾನುಭಾವರು. ನಾವು ಅವ್ರನ್ನ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ, ಅವ್ರನ್ನ ಜಗತ್ತಿಗೆ ನೀಡಿದವರು ಯಾರು ಅದನ್ನು ನಾವು ತಿಳ್ಕೊಂಡ್ರೆ ನಿಜವಾಗಿಯೂ ಆ ಭಾಗವತ ಸಾರೋದ್ಧಾರ ಗ್ರಂಥ ಕರ್ತೃಗಳಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಪರಮಾನುಗ್ರಹ ನಮ್ಮ ಮೇಲಾಗುತ್ತೆ. ಅವರು ಬೇರೆ ಯಾರೂ ಅಲ್ಲ, ಭಾಗೀರಥಿ ಬಾಯಿ ಅಂತ ನೋಡಿ, ಹೆಸರೇ ಅಂತಹ ಪರಮ ಪವಿತ್ರವಾದದ್ದು. ಯಾವಳ ಹೆಸರನ್ನ ಪ್ರತಿನಿತ್ಯ ತಕೊಂಡ್ರೇನೆ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ, 100 ಯೋಜನ ದೂರದಲ್ಲಿರ್ತಕ್ಕಂಥವರು ಕೂಡ ಶುದ್ಧಿ ಆಗ್ತಾರೆ ಅಂದ್ರೆ ಅಂತಹ ಹೆಸರನ್ನು ಇಟ್ಟುಕೊಂಡವಳು ಎಂತಹ ಪವಿತ್ರ ಸ್ತ್ರೀಯಾಗಿರಬೇಕು. ಯಾಕೆ ಅಂದ್ರೆ ಇಂತಹ ವಿಷ್ಣು ತೀರ್ಥರಂತ ಮಹಾನುಭಾವರನ್ನ 9 ತಿಂಗಳು ಹೊಟ್ಟೆ ಒಳಗೆ ಹೆತ್ತು ಹೊತ್ತು ಸಾಕಿ ಸಲಹಿದ ಆ ಮಹಾತಾಯಿ ಅಂಥವಳಾಗಿರ್ಬೇಕು. ಆದ್ದರಿಂದ ಇವರಿಂದ ಆ ತಾಯಿಯ ವ್ಯಕ್ತಿತ್ವ ಎಂಥದ್ದು ಅಂತ ಅಷ್ಟನ್ನು ನಾವು ತಿಳ್ಕೊಂಡ್ರೆ ಇದೇ ನಾವು ಆ ವಿಷ್ಣು ತೀರ್ಥರಿಗೆ ಕೊಡೋ ಗೌರವ. ಅಂತಹ ಮಹಾತಾಯಿ ಭಾಗೀರಥಿ ಬಾಯಿ ಎಂಬತಕ್ಕಂಥವಳು ಅವರಿಗೆ ತಕ್ಕ ಗಂಡ ಎಂಥದ್ದು ಬಾಳಾಚಾರ್ಯ ಅಂತ. ಆ ಕಾಲದಲ್ಲೆಲ್ಲ ಹೆಸರಿಡೋದು ಬಾಳಾಚಾರ್ಯ ಅಂತ. ಏನದರ ಅರ್ಥ? ನಿಜವಾದ ಬಾಳುವೆಯನ್ನ ಬಾಳುವ ಯೋಗ್ಯತೆ ಉಳ್ಳವರು ಅಂತ ಅರ್ಥ. ಭಾಗೀರಥಿ ಬಾಯಿಗೆ ಅಂತಹ ಸ್ತ್ರೀಗೆ ಒಂದು ಬಾಳುವೆಯನ್ನು ಕೊಡ್ಬೇಕಾದ್ರೆ ಇವರ ಯೋಗ್ಯತೆ ಎಂತದ್ದಿರ್ಬೇಕು. ಅದಕ್ಕೆ ಹಿರಿಯರು ಬಾಳಾಚಾರ್ಯ ಆ ಮಹಾತಾಯಿಯ ಜೊತೆಗೆ ಬಾಳಿ ಉತ್ತಮವಾದ ಸಂತಾನವನ್ನ ಜಗತ್ತಿಗೆ ಕೊಡು, ಅದು ನಿಜವಾದ ಬಾಳು. ಉಳಿದವರೆಲ್ಲ ಬಾಳು ಏನಿದೆಯಲ್ಲ ಅದು ಹೀನ ಬಾಳು ಅಂತ ಜಗತ್ತಿಗೆ ತೋರಿಸಲಿಕ್ಕೆ ಆ ಬಾಳಾಚಾರ್ಯರು ಭಾಗೀರಥಿ ಬಾಯಿಯಲ್ಲಿ ಅದ್ಭುತವಾಗಿರತಕ್ಕಂತಹ ವ್ಯಕ್ತಿಗಳು ಹುಟ್ಟುತ್ತಾರೆ. ಎಲ್ಲಿಯ ತನಕ ಅಂದ್ರೆ ಅವರು ಅಂತಹ ಶ್ರೀಮಂತರು ಅಂತನ್ಲಿಕ್ಕೆ ಅವರು ಪ್ರತಿನಿತ್ಯ ಮಲಗುವ ಮಂಚವೇ ಬಂಗಾರ ಅಂತ ಲೆಕ್ಕ ಹಾಕಿ. ಇನ್ನು ಹೇಗಿರ್ಬೇಕು? ಇಡೀ ಮಂಚ ಬಂಗಾರಮಯ, ಬೇರೆ ಕಟ್ಟಿಗೆನೇ ಇಲ್ಲ. ಅಂತಹ ಬಂಗಾರದ ಮಂಚದಲ್ಲಿ, ಬಂಗಾರದ ಮಂಚ ಅಂದ ಕೂಡಲೇ ಕಟ್ಟಿಗೆ ಮಂಚಕ್ಕೆ ಬಂಗಾರದ ಕವಚ ಹೊಡೆದದ್ದನ್ನು ನೋಡ್ತೇವೆ, ಹಾಗಲ್ಲ, ಪೂರ್ಣ ಬಂಗಾರಮಯ. ಅಂತಹದರಲ್ಲಿ ಮಲಗಬೇಕು ಅಂದ್ರೆ ಅದು ಸಾಮಾನ್ಯವಾಗಿರತಕ್ಕಂತಹ ಇದಲ್ಲ. ಅಂತಹ ವ್ಯಕ್ತಿಗಳು ಅಲ್ಲ, ಸಂಪತ್ತು ಸಿಕ್ಕೋದೇ ಕಷ್ಟ, ಅದನ್ನ ಬಾಚಿಕೊಂಡು ಡಬಲ್ ಮಾಡೋದರಲ್ಲೇ ನೋಡ್ತಾರೆ ಹೊರತು ಅಂತಹ ಸಂಪತ್ತನ್ನ ತ್ಯಾಗ ಮಾಡ್ಲಿಕ್ಕೆ ಯಾರಾದರೂ ನೋಡ್ತಾರೆ ಅಂದ್ರೆ ಅದು ನಮ್ಮ ದೃಷ್ಟಿಯಲ್ಲಿ ನಮ್ಮ ಈ ವಿಷ್ಣು ತೀರ್ಥರು ಮಾತ್ರ. ಅಂತಹ ದೊಡ್ಡ ಸಂಪತ್ತನ್ನ ಕೇವಲ ಒಂದು ದಾಸರಾಯರ ನುಡಿ, ಮಂಚ ಬಾರದು ಮಡದಿ ಬಾರದು ಕಂಚು ಕನ್ನಡಿ ಬಾರದು ಎಂಬ ಒಂದೇ ಒಂದು ಮಾತನ್ನ ಇಟ್ಟುಕೊಂಡು ಏನು ಮಾಡ್ತಾರೆ, ಇಡೀ ಇದನ್ನ ಮಾಡಿ ಆ ವೈರಾಗ್ಯವನ್ನ ತಾಡಿ ಹೊರಟಿದ್ದಾರೆ. ಕೊನೆಗೆ ಏನು ಮಾಡ್ತಾರೆ ಅಂದ್ರೆ ಬ್ರಹ್ಮಚಾರಿ ಅವಸ್ಥೆ, ಅದಾದ ಮೇಲೆ ಗೃಹಸ್ಥಾಶ್ರಮ, ಅದಾದ ಮೇಲೆ ವಾನಪ್ರಸ್ಥ, ಅದಾದ್ಮೇಲೆ ಸನ್ಯಾಸ. ಯಾವ ಯಾವ ಆಶ್ರಮಗಳಿದೆಯೋ ಅದನ್ನು ಹೇಗೆ ಆಚರಣೆ ಮಾಡಬೇಕೋ ಹಾಗೆ ಚಾಚೂ ತಪ್ಪದೆ 4 ಆಶ್ರಮಗಳನ್ನು ತಪ್ಪದೆ ಮಾಡಿದ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಈ ಭಾಗವತ ಸಾರೋದ್ಧಾರ ಗ್ರಂಥ ಕರ್ತೃಗಳು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇವರು ಕೊನೆಯ ಜೀವನದಲ್ಲಿ ಅಲ್ಲ, ತುಂಬಾ ಹೇಳಲಿಕ್ಕುಂಟು, ಆದ್ರೆ ಭಾಗವತ ಸಾರೋದ್ಧಾರ ಕಮ್ಮಿ ಆಗುತ್ತೆ ಅನ್ನುವ ದೃಷ್ಟಿಕೋನದಲ್ಲಿ ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ ಜೀವನ ಚರಿತ್ರೆಯನ್ನ. ಅದರಲ್ಲಿ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಂದ ಉತ್ತರಾದಿ ಮಠಾಧೀಶರಾದ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನ ಸ್ವೀಕಾರ ಮಾಡಿ, ಅಂದರೆ ಇವರ ವಿದ್ಯಾಭ್ಯಾಸ, ಸಮಗ್ರ ವಿದ್ಯಾಭ್ಯಾಸ ವೇಣಿ ಸಂಪೂರು ನಮ್ಮ ಯಾವ IG ವೆಂಕಟರಮಣಾಚಾರ್ಯರು ಅಂತ ಮಹಾನುಭಾವರು, ವೈರಾಗ್ಯ ಶಿಖಾಮಣಿಗಳು. ರಾಯರ ಮಠದ ಪೀಠ ಬಂದ್ರೆ ಅದು ನನ್ನ ಸಾಧನೆಗೆ ಅಡ್ಡಿ ಆಗುತ್ತೆ ಅಂತ ಪೀಠವನ್ನೇ ತ್ಯಾಗ ಮಾಡಿದವರು. ಪೀಠಕ್ಕಾಗಿ ಹಾತೊರೆಯುವವರನ್ನ ನೋಡುವ ಪ್ರಪಂಚದಲ್ಲಿ ಪೀಠವೇ ಬೇಡ ಅಂತ ಕೈಯಾರೆ ನೂಕಿ ಕೇವಲ ನಾನು ಬಿಡಿ ಸ್ವಾಮಿಯಾಗಿರ್ತೀನಿ ಅಂತ ಏನಾದ್ರೂ ಇತಿಹಾಸವನ್ನ ಪಡೆದ ಒಬ್ಬ ಯತಿಗಳನ್ನ ನಾವು ಪ್ರಪಂಚದಲ್ಲಿ ಕಾಣ್ತೇವೆ ಅಂದ್ರೆ ಅದು IG ಸ್ವಾಮಿಗಳವರು. ಅಂತಹ ವ್ಯಾಸ ತತ್ವಜ್ಞರೆಂಬ ನಾಮಕರಣದಿಂದ ಅನೇಕ ಕನ್ನಡ ಪದ್ಯಗಳನ್ನ ಮಾಡಿರುವ ಮಹಾನ್ ಗ್ರಂಥ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಮಹಾನುಭಾವರು IG ಮತ್ತೆ ಆಚಾರ್ಯರು ವೆಂಕಟರಮಣಾಚಾರ್ಯರು ಅಂತ. ಅವರ ಹತ್ತಿರ ಇವರು ಪೂರ್ವಾಶ್ರಮದಲ್ಲಿ ಸಮಗ್ರವಾಗಿರತಕ್ಕಂತಹ ಅಧ್ಯಯನವನ್ನ ಮಾಡ್ತಾರೆ.
ಆಮೇಲೆ ವೈರಾಗ್ಯ ಬಂದು ಗುರುಗಳಾಗಿರತಕ್ಕಂಥ ಸತ್ಯವರತೀರ್ಥರ ಹತ್ರ ಬಂದಾಗ ಅವರು ಆಶ್ರಮವನ್ನು ಕೊಡ್ತಾರೆ. ಆ ನಂತರ ಅವರು ತಮ್ಮ ಜೀವನದಲ್ಲಿ 108 ಬಾರಿ ಸುಧಾಮಂಗಳ, ಒಂದು ಬಾರಿ ಸುಧಾಮಂಗಳ ಮಾಡೋದೇ ಕಷ್ಟ, ಅಂತದ್ರಲ್ಲಿ 108 ಬಾರಿ ಸುಧಾಮಂಗಳ ಮಾಡಿದ್ದಾರೆ ಅಂದ್ರೆ ಅವರ ಸಾಧನೆ ಹೇಗಿರಬಹುದು ಅಂತನ್ನುವುದನ್ನು ತಿಳಿದುಕೊಳ್ಳಿ. ಅಷ್ಟೇ ಅಲ್ಲ, 20ಕ್ಕೂ ಹೆಚ್ಚು ಗ್ರಂಥಗಳನ್ನ ರಚನೆ ಮಾಡಿದಂತ ಕೀರ್ತಿ ಇವರಲ್ಲಿ ನಾವು ಕಾಣ್ತೇವೆ. ಇನ್ನು ಅನೇಕ ಮಾತುಗಳಿದೆ. ಒಟ್ಟು ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಈ ಭಾಗವತ ಸಾರೋದ್ಧಾರ. ಅದರಲ್ಲಿ 14,000 ಶ್ಲೋಕಗಳು ಅಥವಾ 18,000 ಗ್ರಂಥಗಳು. 18,000 ಶ್ಲೋಕ ಅಂತ ಹೇಳ್ಬಹುದಲ್ವಾ ಅಂದ್ರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಕೆಲವು ಶ್ಲೋಕ ಚಿಕ್ಕದಿರ್ತದೆ, ಕೆಲವು ಶ್ಲೋಕ ದೊಡ್ಡದಿರ್ತದೆ. ಆ ಲೆಕ್ಕಾಚಾರದಲ್ಲಿ 14,000 ಶ್ಲೋಕ. 18,000 ಗ್ರಂಥ ಅಂದ್ರೆ ಏನು? 36 ಅಕ್ಷರಗಳ ಒಂದು ಗುಂಪಿಗೆ ಒಂದು ಗ್ರಂಥ ಅಂತ. ಆ ತರ 18,000 ಇದೆ ಅಂತ ಲೆಕ್ಕ ಹಾಕೊಂಡ್ರೆ ಅಷ್ಟು ಗ್ರಂಥದಲ್ಲಿ ಬಂದಿರುವಂತಹ ಯಾವ ಭಾಗವತ ಗ್ರಂಥ ಇದೆ ಅದರ ಒಳಗಿನ ಮತ್ತೆ ಮುತ್ತುಗಳಿಂದ ಮುತ್ತುಗಳನ್ನ ಆರಿಸಿದ್ದು ಇದು ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲವೂ ಮುತ್ತೆ. ಈ ಮುತ್ತಲ್ಲಿ ಮುತ್ತನ್ನ ಆರಿಸಿ ಅಂದ್ರೆ ಯಾರನ್ನ ಆರಿಸ್ತೀರಿ? ತುಂಬಾ ಕಷ್ಟ ಮುತ್ತನ್ನ ಆರಿಸೋದು. ಈಗ ವೇಸ್ಟೇಜ್ ಇದ್ದದ್ರಲ್ಲಿ ಒಳ್ಳೆದನ್ನ ಆರಿಸೋದು ಸುಲಭ. ಎಲ್ಲವೂ ಮುತ್ತಾಗಿರುವಾಗ ಅದರೊಳಗೆ ಮತ್ತೆ ಹೇಗೆ ಆರಿಸಬೇಕು ಅಂತ ಮಹಾನುಭಾವರಿಗೆ ಸಾಧ್ಯ. ಅವರು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಖ್ಯಾನಕಾರರು. ಸಾಗರದಿಂದ ರತ್ನಗಳನ್ನ ಹೆಕ್ಕಿದಂತಲ್ಲ, ರತ್ನದ ರಾಶಿಯಿಂದ ರತ್ನವನ್ನ ಹೆಕ್ಕಿದಂತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಸಾಗರದಿಂದ ರತ್ನವನ್ನ ಎತ್ತೋದು ಬೇರೆ, ಕಲ್ಲುಗಳು ಜಾಸ್ತಿ ಇದೆ, ಉಪ್ಪು ಜಾಸ್ತಿ ಇದೆ, ಅದರೊಳಗಿನ ರತ್ನವನ್ನು ಎತ್ತೋದು ಸುಲಭ. ರತ್ನಗಳ ರಾಶಿಯಿಂದ ರತ್ನವನ್ನು ಎತ್ತೋದು ತುಂಬಾ ಕಷ್ಟ. ಹಾಗೆ ಭಾಗವತದಿಂದ ನೋಡಿ ಎತ್ತಿದ್ದಾರೆ. 30 ಮಾಲೆಗಳನ್ನ ರಚನೆ ಮಾಡಿದ್ದಾರೆ. 30 ಪ್ರಕರಣಗಳೇ 30 ಮಾಲೆಗಳು. ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಭಾಗವತ ಸಾರೋದ್ಧಾರ ಓದಬೇಕಾದ್ರೆ ನಿಮಗೆ ಸಾಮಾನ್ಯ ಜ್ಞಾನ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಮೊದಲೇ ಇವನ್ನೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತಾ ಇದ್ದೇನೆ. ಯಾಕೆ ಅಂದ್ರೆ ಅವರಿಗೆ ಯೋಗ ಓದಿರ್ಬೇಕು, ಆವಾಗಲೇ ಭಾಗವತ ಶ್ಲೋಕ ಅರ್ಥ ಆಗೋದು. ಆಮೇಲೆ ಆಯುರ್ವೇದ ಓದಿರ್ಬೇಕು, ವೇದ ಗೊತ್ತಿರಬೇಕು, ವೇದಾಂಗ ಗೊತ್ತಿರಬೇಕು, ಕರ್ಮ ಮೀಮಾಂಸಾ ಗೊತ್ತಿರಬೇಕು, ಆಮೇಲೆ ಬ್ರಹ್ಮ ಮೀಮಾಂಸಾ ಗೊತ್ತಿರಬೇಕು. ಹೀಗೆ ಅನೇಕ ಗ್ರಂಥಗಳ ಪರಿಚಯ ಇದ್ರೆ ಮಾತ್ರ ಇವರು ಈ ಶ್ಲೋಕವನ್ನೇ ಯಾಕೆ ಆರಿಸಿದ್ರು, ಈ ಸಂದರ್ಭದಲ್ಲಿ ಈ ಶ್ಲೋಕವನ್ನೇ ಯಾಕೆ ತಗೊಂಡ್ರು, ಒಂದು ತಲೆಬುಡ ಅರ್ಥ ಆಗೋದಿಲ್ಲ. ಇವೆಲ್ಲ ಗೊತ್ತಿದ್ರೆ ಮಾತ್ರ ಅರ್ಥ ಆಗತ್ತೆ. ಎಲ್ಲವನ್ನು ಒಂದೇ ದಿವಸ ಈ 5 ದಿನಗಳಲ್ಲಿ ತಿಳಿಯೋದು ಕಷ್ಟ. ಆದರೂ ಕೂಡ 5 ದಿನಗಳಲ್ಲಿ ಎಷ್ಟು ರತ್ನಗಳನ್ನು ಹೆಕ್ಕಬಹುದೋ ಅಷ್ಟು ನಾನು ತಮ್ಮ ಮುಂದೆ ಬಿಡಿಸಿಕೊಡ್ತೇನೆ. ನಮ್ಮ ಸಾಧನೆಯೂ ಆಗಬೇಕು, ನಿಮ್ಮ ಸಾಧನೆಯೂ ಆಗಬೇಕು. ಅದಕ್ಕಾಗಿ ಭಗವಂತ ಕಾಲನಾಮಕ ಪರಮಾತ್ಮ ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. 6:30 8 ಗಂಟೆ ಅಂತ. ಅಷ್ಟರ ಒಳಗಡೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ.